ಬಿಎಸ್ವೈ ವರ್ಸಸ್ ಬಿಎಲ್ಎಸ್ ಬಿಜೆಪಿಯಲ್ಲಿ ಟಿಕೆಟ್ ಫೈಟ್. ಯಾರ ಪಟ್ಟಿಯಲ್ಲಿ ಯಾರ ಹೆಸರಿದೆ? ಅಮಿತ್ ಶಾ ಮುಂದೆ ಫೈನಲ್ ಆಗುತ್ತಾ? ಕೋರ್ ಕಮಿಟಿ ಟೆನ್ಷನ್. ಬಿಎಸ್ವೈ ವರ್ಸಸ್ ಬಿಎಲ್ಎಸ್ ಟಿಕೆಟ್ ಫೈಟ್. ಬಿಜೆಪಿಯವರು ಕಾಂಗ್ರೆಸ್ನ ಮೊದಲ ಲಿಸ್ಟ್ ಅನ್ನ ಕಾದು ಕುಳಿತಿದ್ದಾರೆ. ಏನಾಗುತ್ತೆ, ಯಾರ್ಯಾರ ಹೆಸರಿರುತ್ತೆ, ಅದಾದ ನಂತರ ಇನ್ನಷ್ಟು ಲೆಕ್ಕಾಚಾರಗಳು ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಅದರ ನಡುವೆ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಶುರುವಾಗುತ್ತಾ ಮಹಾಕದನ ಅನ್ನುವಂತ ಪ್ರಶ್ನೆ ಕೂಡ ಇರುವಂತದ್ದು. ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ ಬಿಜೆಪಿ ಟಿಕೆಟ್ ಆಯ್ಕೆ. ಬೆಂಬಲಿಗರಿಗೆ ಟಿಕೆಟ್ ಅನ್ನ ಕೊಡಿಸ್ಲಿಕ್ಕೆ ಬಿಎಸ್ವೈ ಹಾಗೂ ಬಿಎಲ್ ಸಂತೋಷ್ ನಡುವೆ ಫೈಟ್ ಏರ್ಪಟ್ಟಂತೆ ಕಾಣಿಸ್ತಾ ಇದೆ. ಇದಕ್ಕೂ ಮುಂಚೆ ಯಡಿಯೂರಪ್ಪನವರು ಯಾರಿಗೆಲ್ಲ ಟಿಕೆಟ್ ಅನ್ನ ಕೊಡಿಸ್ಬೇಕಾಗಿತ್ತು, ಬೆಂಬಲಿಗರಿಗೆ ಕೊಡಿಸ್ತಾ ಇದ್ರು. ಆ ಸಂದರ್ಭದಲ್ಲೂ ಕೂಡ ಫೈಟ್ ಇತ್ತು. ಬಿಎಸ್ವೈ ವರ್ಸಸ್ ಅನಂತಕುಮಾರ್ ಅನ್ನುವ ರೀತಿಯಲ್ಲೇ ಫೈಟ್ ನಡೀತಾ ಇತ್ತು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಈಗ ಸಾಕಷ್ಟು ಬಣಗಳಿದಾವೆ. ಒಂದ್ ಕಡೆ ಬೊಮ್ಮಾಯಿ, ಸಿಟಿ ರವಿ, ಈ ರೀತಿಯಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ನಡೆದಿದೆಯಂತೆ ಒಂದು ಸುತ್ತಿನ ಮಾತುಕತೆ. ಕೋರ್ ಕಮಿಟಿಯ ಕೆಲ ಸದಸ್ಯರಿಗೆ ಟಿಕೆಟ್ ಸಿಗೋದಿಲ್ವಂತೆ. ಕೋರ್ ಕಮಿಟಿ ಅಂದ್ರೆ ಸದ್ಯಕ್ಕೆ 13 ಜನ ಇದ್ದಾರೆ. ಇನ್ ಸ್ಪೆಷಲ್ ಇನ್ವೈಟೀಸ್ ಅಂತ ಒಂದು 3 ಜನ ಇದ್ದಾರೆ. ಸಿಟಿ ರವಿ, ಅರುಣ್ ಸಿಂಗು, DK ಅರುಣ ಅಂತ. ಇನ್ನ 13 ಜನದಲ್ಲಿ BS ಯಡಿಯೂರಪ್ಪನವರು, ಜೋಶಿ, DVS, ಕಾರಜೋಳ, ಅಶ್ವಥ್ ನಾರಾಯಣ್, ಸವದಿ ಇವರೆಲ್ಲರೂ ಕೂಡ ಇದ್ದಾರೆ. ಇದರಲ್ಲಿ ಕೆಲವರಿಗೆ ಸಿಗಲ್ವಂತೆ. ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಸವದಿ ಅವರು, ಈಶ್ವರಪ್ಪ ಅವರು ಅಂತ ಕಾಣಿಸುತ್ತೆ. ನೋಡೋಣ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾಗಿ ಬಣ ರಾಜಕೀಯ ಇದೆ, ಬಣಗಳ ನಡುವೆ ಲಾಬಿ ಇದೆ ತಮ್ಮವರಿಗೆ ಟಿಕೆಟ್ ಅನ್ನ ಕೊಡಿಸಬೇಕು ಅಂತ. ಆಸ್ ಇಟ್ ಈಸ್ ಸೇಮ್ ಕಾಂಗ್ರೆಸ್ನಲ್ಲೂ ಕೂಡ ಬಿಜೆಪಿಯಲ್ಲೂ ಕೂಡ ಇರುವಂತದ್ದು. ಬಿಜೆಪಿಯಲ್ಲಿ BSY ವರ್ಸಸ್ BL ಸಂತೋಷ್ ನಡುವೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಫೈಟ್ ನಡೀತಾ ಇದೆ. ಇನ್ನ ಕೋರ್ ಕಮಿಟಿಯಲ್ಲಿ ಕೆಲವರಿಗೆ ಟಿಕೆಟ್ ಸಿಗಲ್ಲ ಅಂತ ಹೇಳಲಾಗ್ತಾ ಇದೆಯಲ್ಲ, ಯಾರಿರ್ಬೋದು ಅವರು ಅಂತ? ಪೃಥ್ವಿರಾಜ್, ಮುಖ್ಯವಾಗಿ ಈಗ ರಾಜ್ಯ ಬಿಜೆಪಿಯಲ್ಲೂ ಕೂಡ ಒಂದು ರೀತಿ ಬಣ ರಾಜಕೀಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಒಂದು ಕಡೆಗೆ BL ಸಂತೋಷ್, ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು. ಪೃಥ್ವಿರಾಜ್, ಮುಖ್ಯವಾಗಿ ಈ ಹಿಂದೆ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಆ ಒಂದು ಸಾಲಿನಲ್ಲಿ BL ಸಂತೋಷ್ ಅವರ ಹೆಸರು ಕೂಡ ಇತ್ತು. ಬರ್ತಕ್ಕಂಥ 2023 ವಿಧಾನಸಭಾ ಚುನಾವಣೆಯಲ್ಲೂ ಕೂಡ BL ಸಂತೋಷ್ ಅವರು ಕೂಡ ಮುಖ್ಯಮಂತ್ರಿ ರೇಸ್ನಲ್ಲಿ ಇದ್ದಾರೆ ಅನ್ನೋದು ಕೂಡ ಈಗ ರಾಜ್ಯ ಬಿಜೆಪಿಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಹೀಗಾಗಿ ತಮ್ಮ ಶಕ್ತಿಯನ್ನ ಸಾಬೀತನ್ನ ಮಾಡಬೇಕು, ತಮ್ಮ ಬೆಂಬಲಿಗರ ಟಿಕೆಟ್ ಅನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನ BL ಸಂತೋಷ್ ಅವರು ಈಗಾಗಲೇ ಮಾಡ್ತಾ ಇರುವಂತದ್ದು. ದೆಹಲಿಯಲ್ಲೇ ಕುಳಿತುಕೊಂಡು ರಾಷ್ಟ್ರೀಯ ನಾಯಕರ ಮುಖಾಂತರವಾಗಿ ಒಂದು ಸುತ್ತಿನ ಮಾತುಕತೆ ಕೂಡ ಆಗಿದೆ. ಅಲ್ಲಿ ತಮ್ಮ ಬೆಂಬಲಿಗರಿಗೆ ಯಾರೆಲ್ಲ ಟಿಕೆಟ್ ಅನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ BL ಸಂತೋಷ್ ಅವರು ಕೂಡ ರಾಷ್ಟ್ರೀಯ ನಾಯಕರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ತಮ್ಮದೇ ಆದ ಶಕ್ತಿಯ ಮುಖಾಂತರವಾಗಿ ತಮ್ಮ ಬೆಂಬಲಿಗರ ಟಿಕೆಟ್ ಕೊಡುವಂತ ನಿಟ್ಟಿನಲ್ಲಿ ಕೂಡ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇವತ್ತು ಖುದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಮನೆಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ BS ಯಡಿಯೂರಪ್ಪನವರು ಟಿಕೆಟ್ ವಿಚಾರವಾಗೂ ಕೂಡ ಏನು ಅಮಿತ್ ಶಾ ಅವರ ಬಳಿ ಡಿಮ್ಯಾಂಡ್ ಮಾಡುವಂತ ನಿಟ್ಟಿನಲ್ಲೂ ಕೂಡ ತಂತ್ರಗಾರಿಕೆಗೆ ಮುಂದಾಗಿರುವಂತದ್ದು. ಇನ್ನು ಮುಖ್ಯವಾಗಿ ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಇನ್ನೂ ಕೂಡ ಅಭ್ಯರ್ಥಿ ಆಯ್ಕೆ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಎಲ್ಲೋ ಒಂದ್ ಕಡೆ ಏಪ್ರಿಲ್ ಮೊದಲ ವಾರದಲ್ಲಿ, ಅಂದ್ರೆ ಚುನಾವಣಾ ಅಧಿಸೂಚನೆ ಪ್ರಕಟವಾದ ಬಳಿಕವಾಗಿ ಅಭ್ಯರ್ಥಿಗಳ ಆಯ್ಕೆ ಶುರುವಾಗುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರವಾಗಿಯೇ ಈಗಾಗಲೇ ಕಾರ್ಯಕಾರಿಣಿ ಸಭೆಯಲ್ಲಿ ಸದಸ್ಯರಾಗಿದ್ದಾರೆ, ಅವರಿಗೆ ಒಂದು ಕೋರ್ ಕಮಿಟಿ ಸದಸ್ಯರಾಗಿದ್ದಾರೆ, ಅವರಿಗೆ ಒಂದಷ್ಟು ಜನಕ್ಕೆ ಟಿಕೆಟ್ ಸಿಗಲ್ಲ ಅನ್ನೋದು ಕೂಡ ಹೇಳಲಾಗ್ತಾ ಇರುವಂತದ್ದು. ಈಗಾಗಲೇ ಮುಖ್ಯವಾಗಿ ಅಥಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಲಕ್ಷ್ಮಣ ಸವದಿ ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಅವರು ಕೂಡ ಕೋರ್ ಕಮಿಟಿ ಸದಸ್ಯರಾಗಿದ್ದಾರೆ. ಮತ್ತೆ ಸಚಿವ ಗೋವಿಂದ ಕಾರಜೋಳ ಅವರು ಕೂಡ ಕೋರ್ ಕಮಿಟಿ ಸದಸ್ಯರಾಗಿದ್ದಾರೆ. ಹೀಗಾಗಿ ಗೋವಿಂದ ಕಾರಜೋಳ ಅವರಿಗೆ ವಯಸ್ಸಿನ ಕಾರಣಕ್ಕೋಸ್ಕರವಾಗಿ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ಲ ಅನ್ನೋದು ಕೂಡ ಹೇಳಲಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಈಗಾಗಲೇ ಮುಖ್ಯವಾಗಿ ಸವದಿ ಅವರಿಗೂ ಕೂಡ ರೇಸ್ ನಲ್ಲಿದ್ದಾರೆ, ಅವ್ರಿಗೂ ಕೂಡ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋದು ಕೂಡ ಹೇಳಲಾಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಈಶ್ವರಪ್ಪನವರಿಗೂ ಕೂಡ ರೇಸ್ ನಲ್ಲಿದ್ದಾರೆ, ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಆದ್ರೆ ಶಿವಮೊಗ್ಗದಲ್ಲಿ ಐನೂರು ಮಂಜುನಾಥ್ ಅವರ ಫೈಟ್ ನಿಂದಾಗಿ ಎಲ್ಲೋ ಒಂದ್ ಕಡೆ ಈಶ್ವರಪ್ಪನವ್ರಿಗೂ ಕೂಡ ಟಿಕೆಟ್ ತಪ್ಪುತ್ತೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ರಾಜ್ಯದ ಕೋರ್ ಕಮಿಟಿ ಸದಸ್ಯರಿಗೆ ಒಂದು ರೀತಿ ಗೊಂದಲ ನಿರ್ಮಾಣ ಆಗದೆ. ಯಾಕಂದ್ರೆ ಕೋರ್ ಕಮಿಟಿ ಸದಸ್ಯರು ಏನೇ ತೀರ್ಮಾನ ಆದ್ರೂ ಕೂಡ ಅವರೇ ತೀರ್ಮಾನವನ್ನ ಮಾಡಬೇಕಾಗತ್ತೆ. ಆದ್ರೆ ಅವರಿಗೆ ಟಿಕೆಟ್ ಕನ್ಫರ್ಮ್ ಇಲ್ಲ. ಹೀಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಯಾವ ರೀತಿಯಾಗಿ ನಡೆಯನ್ನ ತೋರ್ತಾರೆ ಅನ್ನೋದ್ರ ಬಗ್ಗೆ ಇವರ ಒಂದು ಭವಿಷ್ಯ ಟಿಕೆಟ್ ನಿರ್ಧಾರ ಆಗುತ್ತೆ ಅಂತ ಹೇಳ್ಬೋದು. ಭಾನುವಾರ ನಡೆಯುವಂತಹ ಕೋರ್ ಕಮಿಟಿ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭಾಗವಹಿಸ್ತಾ ಇದ್ದಾರೆ. ಅವತ್ತೇ ಯಾರಿಗೆಲ್ಲ ಟಿಕೆಟ್ ಸಿಗುತ್ತೆ, ಯಾರು ಬೆಂಬಲಿಗರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಅಂತಿಮವಾದಂತ ನಿರ್ಣಯ ಅವತ್ತೇ ಕೈಗೊಳ್ಳಲಾಗುತ್ತೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.